ಸಿಂಹರಾಶಿ, ನಿಮ್ಮ ಭಾವನೆಗಳಿಗೆ ಸ್ವಲ್ಪ ಸಮಯ ಕೊಡಿ. ಏನೋ ಒಂದು ಮನಸ್ಸಿನಲ್ಲಿ ಬರುತ್ತೆ ಭಾವನೆ, ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಭಾವುಕರಾಗಿ ವರ್ತಿಸೋದಕ್ಕಿಂತಲೂ ಹೆಚ್ಚಾಗಿ ಅದರ ಹಿನ್ನೆಲೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಎನ್ನುವಂಥದ್ದು. ಶಾಂತಿ ಸಮಾಧಾನವೇ ಈ ದಿವಸದಲ್ಲಿ ಆಗತಕ್ಕಂತಹ ಎಲ್ಲ ವ್ಯವಹಾರಕ್ಕೆ ದಿವ್ಯ ಔಷಧ ಅನ್ನುವಂಥದ್ದನ್ನು ಮರಿಬಾರ್ದು. ಎಲ್ಲಿ ಶಾಂತಿ ಸಮಾಧಾನ ಇರೋದಿಲ್ವೋ, ಅದನ್ನು ಕಳ್ಕೊಳ್ತಿರೋ, ಅಲ್ಲಿ ಎಲ್ಲವೂ ಕೂಡ ನಿಮ್ಮ ವಿರುದ್ಧವಾಗಿಯೇ ನಡೆಯುವಂಥದ್ದಾಗತ್ತೆ. ಹವ್ಯಾಸವನ್ನು ವೃತ್ತಿಯಾಗಿ ಸ್ವೀಕಾರ ಮಾಡ್ತೀರಿ. ಯಾವುದೋ ಹವ್ಯಾಸಕ್ಕೋಸ್ಕರವಾಗಿ ಏನೋ ಮಾಡ್ತಾ ಇರ್ತೀರಿ, ಅದೇ ವೃತ್ತಿಯಾಗಿ ಬದಲಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗುವಂಥದ್ದು. ಸ್ವಲ್ಪ ಸಮಸ್ಯೆ ದಿವಸ ಅಂತಲೇ ಹೇಳಬೇಕು. ಯಾವುದೋ ಒಂದು ಸರಿ ಮಾಡ್ತೀರಿ, ಮತ್ತೊಂದು ಶುರುವಾಗುತ್ತೆ. ತಾಳ್ಮೆಯಿಂದ ಅದನ್ನೆಲ್ಲ ಬಗೆಹರಿಸ್ತಕ್ಕಂತಹ ಸಾಮರ್ಥ್ಯ ಶಕ್ತಿ ಭಗವಂತ ನಿಮಗೆ ಕೊಟ್ಟಾಗ ತಾಳ್ಮೆ ಪರೀಕ್ಷೆ ಆಗ್ತಾ ಇದೆ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಗಲಾಟೆ ಜಗಳ ಯಾವುದೂ ಕೂಡ ಈ ದಿವಸ ಬೇಡವೇ ಬೇಡ, ಯಾವುದಕ್ಕೂ ಹೋಗಬೇಡಿ ಅಂತ ಅರ್ಥ. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಚಂಚಲವಾದ ಮನಸ್ಸು, ಅಭ್ಯಾಸದ ಬಗ್ಗೆ ಆಸ್ಥೆ ಇರುವುದಿಲ್ಲ. ಓದನ್ನು ಬಿಟ್ಟು ಉಳಿದೆಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರ್ತೀರಿ. ಅದು ನಿಮ್ಮ ಮೂಲ ಉದ್ದೇಶ ಅಲ್ಲ. ವಯಸ್ಸಿಗನುಗುಣವಾದಂತಹ ಪ್ರಕ್ರಿಯೆಯಲ್ಲಿ ಸನ್ಮಾರ್ಗದಲ್ಲಿ ನಡೀಬೇಕಾದಂಥದ್ದು, ಸಂಸ್ಕಾರಯುತರಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲಸದ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ನೀವು ಮಾಡುವಂತಹ ಕೆಲಸ ಯಾವುದು ಅನ್ನುವಂಥದ್ದು ಗಣನೆಗೆ ಬರಬೇಕು. ಮಧ್ಯಾಹ್ನದ ನಂತರ ಸಮಯ ಚೆನ್ನಾಗಿರುವಂಥದ್ದು. ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ತಾಳ್ಮೆಯಿಂದ ಕಾದರೆ ಮಧ್ಯಾಹ್ನದ ನಂತರದಲ್ಲಿ ಒಳ್ಳೆಯ ಸಮಯದಲ್ಲಿ ನಿಮ್ಮ ಉತ್ತಮವಾದಂತಹ ಕೆಲಸಗಳು ಸಂಕಲ್ಪಗಳು ಈಡೇರುತ್ತೆ ಅನ್ನುವಂತಹದ್ದು. ಕೆಲಸದ ಬಗ್ಗೆ ಆತ್ಮವಿಶ್ವಾಸವೂ ಮೂಡುತ್ತೆ. ನಾನು ಈ ಕೆಲಸ ಮಾಡಿ ಪೂರೈಸ್ಬೋದಪ್ಪ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಆತ್ಮವಿಶ್ವಾಸ. ಮಾರ್ಕೆಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಲಾಭ. ಜೊತೆಗೆ ನೌಕರರು ಮನೆಯಿಂದಲೇ ತಮ್ಮ ಕೆಲಸವನ್ನು ನಿರ್ವಹಿಸಿ ಲಾಭವನ್ನು ಪಡಿತಕ್ಕಂತಹ ಯೋಗ, ಇವೆಲ್ಲವೂ ಕೂಡ ಒಂದೊಂದಾಗಿ ತಮ್ಮದಾಗ್ತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಹರಿಹರ ಪುತ್ರ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ತುಲಾರಾಶಿ ಭಾಷಾ ಪ್ರವೀಣರಿಗೆ, ಅಂದರೆ ಹಲವಾರು ಭಾಷೆಗಳು ಗೊತ್ತಿರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಒಂದೆಲ್ಲ ಒಂದು ಯಾವುದೋ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ. ಅದರಿಂದ ನೀವು ಸಂಪಾದನೆ ಜೊತೆಗೆ ಗೌರವ ಸಂಪಾದನೆ ಜೊತೆಗೆ ನಿಮ್ಮದೇ ಆದಂತಹ ಒಂದು ಸ್ಥಾನ ಇವೆಲ್ಲವನ್ನು ಗಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ಬೇಸರ ಪಡುವಂತಹ ಸಂಗತಿ. ಯಾವುದೋ ತಪ್ಪು ನೀವಲ್ಲಿದ್ದ ಕಾರಣಕ್ಕೆ ನಿಮ್ಮ ಮೇಲೆ ಬರುತ್ತೆ ಅಂತಾದರೆ ಅದು ನಿಮಗೆ ಬಹಳ ನೋವನ್ನು ಉಂಟು ಮಾಡುತ್ತೆ. ಮನಸ್ಸಿಗೆ ಅಪಕೀರ್ತಿ ಬಂತು ಅಂತಾದಾಗ ತುಂಬ ಬೇಸರವಾಗ್ತಕ್ಕಂಥದ್ದಾಗ್ಬೋದು. ನೌಕರರಿಗೆ ಮೇಲಧಿಕಾರಿಗಳ ಬೆಂಬಲ ಬಹಳ ವಿಶೇಷವಾಗಿ ಸಿಗ್ತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ನೀವು ಜಾಗ್ರತೆಯನ್ನು ವಹಿಸಿ. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡಿ. ನಿಮಗೆ ಸಂದಾಯವಾಗಬೇಕಾದಂತಹ ಗೌರವ ಹಾಗೇ ಆಗತ್ತೆ ಎನ್ನುವಂಥದ್ದು. ಮನೆಯಲ್ಲಿ ನೌಕರಿಯಲ್ಲಿ ಹಲವಾರು ವಿಶೇಷವಾದಂತಹ ಪುರಸ್ಕಾರಗಳು ಗೌರವವೋ ಅಥವಾ ಒಂದು ಪ್ರೀತಿ ವಿಶ್ವಾಸವೋ ನಿಮ್ಮದಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಧನಾಗಮದಿಂದ ನಿಮ್ಮ ಯೋಜನೆ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ವ್ಯಾವಹಾರಿಕವಾಗಿ ಆಗ್ತಕ್ಕಂತಹ ಕೆಲವು ಸಂಘರ್ಷಗಳು ಬಗೆಹರಿಬೇಕಾಗತ್ತೆ. ವ್ಯವಹಾರದ ದೃಷ್ಟಿಯಿಂದ ಅದೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಬೇಕಾದಂಥದ್ದು. ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದರೆ ಸ್ವಲ್ಪ ಜಾಗ್ರತೆ ವಹಿಸಿ. ಪ್ರಾಣಿಗಳ ಬಗ್ಗೆನೂ ಅಷ್ಟೇ, ಪ್ರಾಣಿಗಳಿಂದ ಮನೆಯವರಿಗೆ ಏನಾದರೂ ತೊಂದರೆ ಆದೀತೇನೋ ಅನ್ನುವ ವಿಷಯದ ಬಗ್ಗೆನೂ ಕೂಡ ಈ ದಿವಸ ತುಂಬ ಓಡಾಟವಾಗಲಿ ಒತ್ತಡಗಳಾಗಲಿ ಇರ್ತಕ್ಕಂತಹ ದಿವಸ ಇದು. ಇದನ್ನು ಸಮಾಧಾನವಾಗಿ ಸಮಚಿತ್ತದಿಂದ ನೀವು ನಿಭಾಯಿಸಬೇಕಾದಂಥದ್ದು. ಸ್ವಂತ ಜಾಗವನ್ನು ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ವ್ಯಾಪಾರಸ್ಥರಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದಿದೆ.
ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ನ್ಯಾಯಸಮ್ಮತವಾದಂಥದ್ದು ಯಾವತ್ತೂ ತಲೆಬಾಗಬೇಕಾದಂತಹ ವಿಚಾರವಾಗಿರುತ್ತೆ. ಅದಕ್ಕೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು, ಅದನ್ನು ಗೌರವಿಸ್ತಕ್ಕಂತಹ ಮನೋಪ್ರವೃತ್ತಿ ನಿಮ್ಮದು ಆಗಬೇಕು ಅಂತಕ್ಕಂಥದ್ದು. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.